Hello, hello friends. Now we are going to learn the part B4 program where to find NCR and NPR. NCR ಅಂದರೆ permutation combination, NPR ಅಂದರೆ permutation using recursive function to calculate factorial. ಫ್ಯಾಕ್ಟೋರಿಯಲ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಒಂದು ಫಂಕ್ಷನ್ ಯೂಸ್ ಮಾಡ್ತೀವಿ ವಿಚ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಎ ರಿಕರ್ಷನ್, ರೈಟ್? ಸೊ ಫಸ್ಟ್ ಆಫ್ ಆಲ್ ವಾಟ್ ಈಸ್ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಅದನ್ನು ತಿಳ್ಕೋಬೇಕು. ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅನ್ನೋದು ಬೇಕು. ಓಕೆ, ಪರ್ಮಿಟೇಷನ್ ಅಂದರೆ ದ ಪಾಸಿಬಲ್ ನಂಬರ್ ಆಫ್ ಔಟ್ಕಮ್ಸ್ ಇನ್ ಎ ಸೆಟ್ ಆಫ್ ವ್ಯಾಲ್ಯೂಸ್. ಓಕೆ, ಪಾಸಿಬಲ್ ಸೆಟ್ ಆಫ್ ವ್ಯಾಲ್ಯೂಸ್ ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ? ಎನ್ ಪಿ ಆರ್. We call it as NPR, where that equals, we need factorial of n divided by n minus r factorial. Okay, so n minus r factorial andre we take the value of n, number of combinations and intervalues for r. We take n and total outcomes divided by total combinations for each. So for those n and r's we take inputs. First of all we call the linkers, just stdio.h. Then after the header file and linker section we just move on to the functions, where we use recursive function called factorial, which has parameter int which returns long value, right? Then in the function, this the whole function. In the function we check for if n is 0 and n not equals 1, if anything happens for n 0 or 1, n ಗೆ 0 ಅಥವಾ 1 ಯಾವುದೇ ಬಂದ್ರೂ ರಿಟರ್ನ್ 1 ಮಾಡುವಂಥ ಅಷ್ಟೇ ಕಂಡೀಷನ್. ಓಕೆ, ಸೊ ಈ ಕಂಡೀಷನ್ ಬಂತು ಅಂದರೆ ಲಾಂಗಿಂದ ರಿಟರ್ನ್ ಆಗೋದು ಯಾವುದು? 1. ಇಲ್ಲ ಅಂದರೆ ಆ್ಯಸ್ ಯೂಸ್ಯಲ್ ವಿಚ್ ಕಾಲ್ ದಿ ಸೇಮ್ ಫಂಕ್ಷನ್ ರಿಟರ್ನ್ ಎನ್ನಿಂದ ಬಂದಿದ್ದು ಎನ್ ಪ್ಲಸ್ ನಾಟ್ ಪ್ಲಸ್ ಇಟ್ಸ್ ಸ್ಟಾರ್ ಫ್ಯಾಕ್ಟೋರಿಯಲ್. ದಿ ಸೇಮ್ ಫಂಕ್ಷನ್ ಈಸ್ ಕಾಲ್ಡ್ n minus 1. ಇನ್ಸ್ಟೆಡ್ ಆಫ್ n ಇಟ್ ಗೋ n minus 1, ರೈಟ್? ಆ ರೀತಿ ಬರ್ತದೆ. ಸೊ ದಟ್ ಗೋಸ್ ರಿಕರ್ಸಿವ್ ಫಂಕ್ಷನ್ ಅಂದರೆ ಹೀಗೇ ಅದೇ ಫಂಕ್ಷನನ್ನು ಅದೇ ಕಾಲ್ ಮಾಡ್ಕೊಳುತ್ತೆ ವಿತ್ ರಿಡ್ಯೂಸ್ಡ್ ಬೈ -1. ಓಕೆ, ಫೈನಲಿ ರಿಟರ್ನ್ ಆಗುತ್ತೆ ಫೈನಲ್ ವ್ಯಾಲ್ಯೂ. ಓಕೆ, ಸೊ ರಿಕರ್ಸಿವ್ ಅಂದರೆ ಹೀಗೇ ಇರುತ್ತೆ. ಸೊ ಆ ಥರ ಫಂಕ್ಷನ್ ಒಂದು ಫ್ಯಾಕ್ಟೋರಿಯಲ್ ಅಂತ ಮಾಡಿದ್ದೀವಿ. ದೆನ್ ವಿ ಗೋ ಇನ್ಸೈಡ್, ನಮಗೆ ಫಾರ್ಮುಲಾ ಗೊತ್ತಿದೆ, ಅದೇ ಫಾರ್ಮುಲಾ ಪ್ರಕಾರ ಎನ್ ಸಿ ಆರ್ ಎನ್ ಪಿ ಆರ್ ಕೂಡ ಮಾಡ್ತೀವಿ. ಫಾರ್ NPR we use factorial of n divided by n minus r factorial, right? For NCR it's factorial of n divided by factorial of r star n minus r factorial. ಇದಿಷ್ಟು NCR ಕಂಡುಹಿಡಿಯಲಿಕ್ಕೆ, ಇದಿಷ್ಟು NPR ಕಂಡುಹಿಡಿಯಲಿಕ್ಕೆ. We just use factorial function for this factorial symbol. ಅದನ್ನು ಫ್ಯಾಕ್ಟೋರಿಯಲ್ ಫಂಕ್ಷನ್ನ ಕಾಲ್ ಮಾಡ್ತೀವಿ ಅಷ್ಟೇ, ರೈಟ್? ಶೆಲ್ ವಿ ಮೂವ್ ಆನ್? ಓಕೆ, ಸೊ ಈಗ ಎರಡು ವ್ಯಾಲ್ಯೂ ಕೊಟ್ಟಾಯಿತು, ಎನ್ ಆ್ಯಂಡ್ ಆರ್ ವ್ಯಾಲ್ಯೂ ಕೊಟ್ಟಾಯಿತು, ಎರಡು ವ್ಯಾಲ್ಯೂ ತಗೊಂಡಾಯಿತು. ಈಗ ಇಫ್ ಆರ್ ಈಸ್ ಗ್ರೇಟರ್ ದ್ಯಾನ್ ಎನ್, ಇಟ್ ಶುಡ್ ಬಿ ಆರು ಎನ್ಗಿಂತ ಜಾಸ್ತಿ ಆಗಿರಲೇಬೇಕು.
ಅಂತ ಅಂಥ ಪಾಸಿಬಿಲಿಟಿ ಇದ್ದರೆ ಆವಾಗ ಇದು ನಾಟ್ ಪಾಸಿಬಲ್ ಅಂತ ತೋರಿಸೋದು. 6 ಎನ್ಗಿಂತ ಜಾಸ್ತಿ ಆಗಿರಬಾರ್ದು ಅಂತ ಹೇಳ್ಬಿಟ್ಟು ಫಿನಿಷ್ ಮಾಡಿ ಪ್ರೋಗ್ರಾಮ್ನ. ಇಲ್ಲಾಂದರೆ ಏನು ಮಾಡಬೇಕು, ಆರ್ಗಿಂತ ಎನ್ನೇ ಜಾಸ್ತಿ ಇರಬೇಕು, ಆರ್ಗಿಂತ ಕಡಿಮೆ, ಆರ್ ಕಡಿಮೆನೇ ಇರಬೇಕು. ಸೊ ಆವಾಗ ನಾವೇನು ಮಾಡ್ತೀವಿ, ವಿಲ್ ಕಂಟಿನ್ಯೂ ಇನ್ ದ ಎಲ್ಸ್. ಆ ಥರ ಬಂತು ಅಂದರೆ ಎರರ್ ಡಿಸ್ಪ್ಲೇ ಮಾಡಿಬಿಟ್ಟು ಎಕ್ಸಿಟ್ ಆಗಿಬಿಡುತ್ತೆ. ಅದರ್ವೈಸ್ ವಿಲ್ ಕಂಟಿನ್ಯೂ ಇನ್ ದ ಫಂಕ್ಷನ್ ಟು ಫೈಂಡ್ NPR and NCR, right? This NPR and NCR which are called by using functions, right? ಸೊ ಈಗ ಒಂದ್ಸಲ ಫಂಕ್ಷನ್ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ. ಈ ಫಂಕ್ಷನ್ನು ಫ್ಯಾಕ್ಟೋರಿಯಲ್ ಅನ್ನೋ ಫಂಕ್ಷನ್ನು ಒಂದೇ ಪ್ಯಾರಾಮೀಟ್ರ್ ಇದೆ, ರಿಟರ್ನ್ ಲಾಂಗ್ ಮಾಡುತ್ತೆ, ಲಾಂಗ್ನ ರಿಟರ್ನ್ ಮಾಡುತ್ತೆ. ಅದು ಯಾವುದನ್ನು ರಿಟರ್ನ್ ಮಾಡುತ್ತೆ ಅನ್ನೋದು n ವ್ಯಾಲ್ಯೂ ಡಿಸೈಡ್ ಮಾಡುತ್ತೆ. n ವ್ಯಾಲ್ಯೂ 0ಗೆ ರೀಚ್ ಆಯಿತು ಅಂದರೆ n ವ್ಯಾಲ್ಯೂ 0 ಅಥವಾ R1 ರೀಚ್ ಆಯಿತು ಅಂದರೆ 1ಅನ್ನೇ ರಿಟರ್ನ್ ಮಾಡುತ್ತೆ. ಎಲ್ಲಿ ಲಾಂಗಲ್ಲಿ 1ಅನ್ನೇ ರಿಟರ್ನ್ ಮಾಡುತ್ತೆ, ಆಯಿತಾ? ಅದರ್ವೈಸ್ ರಿಟರ್ನ್ n ಮಲ್ಟಿಪ್ಲೈಡ್ ಬೈ ಮತ್ತೆ ಫ್ಯಾಕ್ಟೋರಿಯಲ್, ಮತ್ತೆ ಫಂಕ್ಷನ್ ಕಂಟಿನ್ಯೂ ಬರ್ತಾನೇ ಇರುತ್ತೆ, n-1 ಆಗ್ತಾನೆ ಇರುತ್ತೆ, ಮತ್ತೆ ಬರ್ತಾನೆ ಇರುತ್ತೆ. ಇಟ್ ರೀಚಸ್ ಮೈನಸ್ ಆಗಿರೋದ್ರಿಂದ ಮೈನಸ್ ಆಗಿ 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 ಒನ್ಗೆ ಅಥವಾ 0ಗೋ ರೀಚ್ ಆಗೇ ಆಗುತ್ತೆ, ಮೈನಸ್ ಆಗ್ತಾ ಇರೋದ್ರಿಂದ. ಓಕೆ, ಆ ರೀಚ್ ಆದ ತಕ್ಷಣ ಅದು ರಿಟರ್ನ್ 1 ಮಾಡುತ್ತೆ. ಅಲ್ಲಿವರೆಗೂ ಅದು ರಿಟರ್ನ್ n ಸ್ಟಾರ್ ಫ್ಯಾಕ್ಟೋರಿಯಲ್ n-1 ಮಾಡ್ತಾ ಇರುತ್ತೆ. ಓಕೆ, ದಟ್ಸ್ ಕ್ವೈಟ್ ಸಿಂಪಲ್. ಅದು ಮಾಡ್ತಾನೆ ಇರುತ್ತೆ, ಆ ಫಂಕ್ಷನ್ ಅದರ ಕೆಲಸ. ಈಗ ನಾವು ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದೇ ಯೂಸಿಂಗ್ NPR, ರೈಟ್? ಸೊ ಫ್ಯಾಕ್ಟೋರಿಯಲ್ ಆಫ್ n, ಇದು ಅಲ್ಲೋಗಿ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಸಿಕ್ಬಿಡುತ್ತೆ, ಫ್ಯಾಕ್ಟೋರಿಯಲ್ ಆಫ್ n ಸಿಕ್ಬಿಡುತ್ತೆ, ಅಲ್ಲೋಗಿ ರಿಟರ್ನ್ ಆಗ್ತಾನೆ ಇರುತ್ತೆ. ಲೂಪ್ ಆಗಿಬಿಟ್ಟು n-1 ಲಾಸ್ಟಿಗೆ 1 ಎಲ್ಲ ಮಲ್ಟಿಪ್ಲೈ ಆಗಿ ಫೈನಲಿ ಯು ವಿಲ್ ಗೆಟ್ ದ ಫ್ಯಾಕ್ಟೋರಿಯಲ್ n ವ್ಯಾಲ್ಯೂ. ಸಿಮಿಲರ್ಲಿ n-rಗೆ ಸಮ್ ವ್ಯಾಲ್ಯೂ ಇರುತ್ತೆ. ನೀವು r ವ್ಯಾಲ್ಯೂ 2 ಕೊಟ್ಟಿದ್ರೆ 3 - nಗೆ 3 ಕೊಟ್ಟಿದ್ರೆ 3 - 2 1 ಫ್ಯಾಕ್ಟೋರಿಯಲ್ ಬರುತ್ತೆ ಆನ್ಸರ್. ಸೊ ಇದು ಫ್ಯಾಕ್ಟೋರಿಯಲ್ ಆಫ್ 3 ಕೊಟ್ಟಿದ್ರೆ n ಕೊಟ್ಟಿದ್ರೆ 3 × 2 × 1 6 ಬರುತ್ತೆ, 6 ಬರುತ್ತೆ ಡಿವೈಡ್ ಬೈ ಫ್ಯಾಕ್ಟೋರಿಯಲ್ ಆಫ್ n-r ಅಂದರೆ 3 - 2, 3 - 2 ಅಂದರೆ 1. ಫ್ಯಾಕ್ಟೋರಿಯಲ್ ಆಫ್ 1 ಈಸ್ ಆಲ್ವೇಸ್ 1. ಸೊ ಆನ್ಸರ್ 6 ಬರುತ್ತೆ. ಸೊ NPRದು 6 ಅಂತ ಹೇಳ್ಬೋದು, ಆ ರೀತಿ ಬರುತ್ತೆ. ಸಿಮಿಲರ್ಲಿ NCRಗೆ ನೋಡೋಣ. ಇಲ್ಲೂ ಕೂಡ ಫ್ಯಾಕ್ಟೋರಿಯಲ್ ಆಫ್ n 3 ಬರುತ್ತೆ. 3 × 2 × 6, 3 × 2 ಅದು ವ್ಯಾಲ್ಯೂ ಏನಾಗುತ್ತೆ 6 ಆಗುತ್ತೆ, 6 ಬರುತ್ತೆ ಡಿವೈಡ್ ಬೈ ಫ್ಯಾಕ್ಟೋರಿಯಲ್ ಆಫ್ r. ಫ್ಯಾಕ್ಟೋರಿಯಲ್ ಆಫ್ r ಮೀನ್ಸ್ 2 × 1 ಇಟ್ಸ್ 2 ಸ್ಟಾರ್ ಅಂದರೆ ಮಲ್ಟಿಪ್ಲಿಕೇಶನ್. ಫ್ಯಾಕ್ಟೋರಿಯಲ್ ಆಫ್ n-r ಅಂದರೆ ಎಷ್ಟು, ಆವಾಗಲೇ ಹೇಳಿದ್ದಲ್ಲ 1. ಓಕೆ, ಸೊ 2 × 1 ಈಸ್ ಎಷ್ಟು, 1 ಎಷ್ಟಾಯಿತು, ಅದು ಬ್ರಾಕೆಟಲ್ಲಿದೆ, ಹಾಗಾಗಿ 2 × 1 2. ಸೊ 6/2 ಏನಾಯಿತು, 6/2 ಈಸ್ 3. ಸೊ 3 ಈಸ್ NCR ವ್ಯಾಲ್ಯೂ, 6 ಈಸ್ NPR ವ್ಯಾಲ್ಯೂ. ಸೊ ಎರಡರದ್ದು ರಿಸಲ್ಟ್ ಸಿಕ್ತು. ಈಗ ನಾವು ಅದನ್ನು ಪ್ರಿಂಟ್ ಮಾಡೋದು ಅಷ್ಟೇ ಕೆಲಸ. ಸೊ ವಿ ಪ್ರಿಂಟ್ NCR ಈಸ್ %LD ಇಸ್ ಲಾಂಗ್ ವ್ಯಾಲ್ಯೂ ಆಗಿರೋದು %LD. NPR NCR ಪ್ರಿಂಟ್ ಮಾಡಿದ್ವಿ. ಇಲ್ಲಿ 6 ಬರುತ್ತೆ, ಇಲ್ಲಿ 3 ಬರುತ್ತೆ. ಓಕೆ, 3 ಬರುತ್ತೆ, 2 ಬರುತ್ತೆ. ಓಕೆ, 3 ಬರುತ್ತೆ. Right, that's it. That's what this program is. So simple. If you can analyze with
giving another any two examples. Thank you.